ಮಳೆ ಬರೋದ್ರಿಂದ ಮತ್ತೆ ಹಿಂದಿಂದು ನಮಗೆ ಬರಗಾಲದಲ್ಲಿ ಸಾಕಷ್ಟು ಹೂಳು ತುಂಬಿತ್ತು, ಮಣ್ಣು ಎಲ್ಲ ಇದೆ. ಏಕಾಏಕಿ ಎಷ್ಟೊಂದು ನೀರು ಬರೋದ್ರಿಂದ ಎಲ್ಲಾನು ಫ್ಲಶ್ ಔಟ್ ಆಗಿರೋದು. ಆ ನಮ್ಮ ಏನು ಯೂನಿಟ್ ಇದೆ ಅದಕ್ಕೆ ಕ್ಲೀನಿಂಗ್ ಮಾಡೋಕ್ಕಿಂತ ಕೆಪಾಸಿಟಿಗಿಂತ ಜಾಸ್ತಿ ಫಸ್ಟ್ ಟೈಮು ಇಷ್ಟೊಂದು ನೀರು ಬಂದಿದೆ. ಇದು ನಾವು ನೋಡಿದ್ರೆ ವಿಡಿಯೋ ಎಲ್ಲ ಹೇಗೆ ಸಪ್ಲೈ ಪ್ರಾಬ್ಲಮ್ ಇರಲಿಲ್ಲ, ಪ್ರಾಬ್ಲಮ್ ವಾಸ್ ವಿತ್ ದ ಕ್ವಾಲಿಟಿ ಆಫ್ ದ ವಾಟರ್. ಅದು ಇದೆ, ನೀವು ವಿಡಿಯೋ ನೋಡಿದ್ರೆ ಮಣ್ಣೀರೇ ಹೊರಗೆ ಬರ್ತದೆ, ಎಲ್ಲ ಮಣ್ಣು ಆಚೆ ಬರ್ತಾ ಇರೋದು. ಈಗ ನಾವು ಅದನ್ನೇ ನಾವು ಸರಬರಾಜು ಮಾಡಿದ್ರೆ ಕಂಟ್ಯಾಮಿನೇಷನ್ ಇನ್ನೂ ಜಾಸ್ತಿ ಆಗ್ತದೆ. ಆಮೇಲೆ ಫಸ್ಟ್ ನಮ್ಮದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನು, ವೇರ್ ಇಟ್ ಕಮ್ಸ್ ಟು ವಾಟರ್ ಡಿಸ್ಟ್ರಿಬ್ಯೂಷನ್, ಅದು ಯಾವುದೇ ಕಲುಷಿತ ಇದ್ರೂ ಫಸ್ಟ್ ಅದು ಸೋರ್ಸನ್ನು ಕಟ್ ಆಫ್ ಮಾಡಬೇಕು ಅಂತ ಅದನ್ನು ನಾವು ಮಾಡಿದ್ದೀವಿ. ಅದರಿಂದ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರಕೃತಿಯಾಗಿ ಒಂದು ಇದರಿಂದ ಬೆಳವಣಿಗೆಯಿಂದ ಹೀಗಾಗಿರೋದು ಹೊರತು ನೆಗ್ಲಿಜೆನ್ಸ್ ಇಂದ ಅಂತ ಅಲ್ಲ. ಇಲ್ಲ ನೋಡಿ, ಮಾನ್ಸೂನ್ ಪ್ರಿಪರೇಷನ್ ಆಗಿದೆ, ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ನಮ್ದು ಒಂದು ಎಕ್ಸಾಂಪಲ್ ಒಂದು 100 ml ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಈಗ 110, 120 ಬಂದಾಗ ಇದು ಆಗತ್ತೆ ಸಹಜ. ಯಾವತ್ತು ಕೂಡ ನಾವು ಇಷ್ಟು ನೋಡಿರ್ಲಿಲ್ಲ. ಸೊ ಇದು ಒನ್ ಆಫ್ ಇನ್ಸ್ಟೆನ್ಸಸ್ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಕೂಡ ನಾವು ಮಾನ್ಸೂನ್ ಪ್ರಿಪೇರ್ನೆಸ್ ಬಗ್ಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಉಪಮುಖ್ಯಮಂತ್ರಿಗಳು ಮತ್ತು ಮಧು ಬಂಗಾರಪ್ಪ ಅವರೆಲ್ಲ ಕರೆದಿದ್ದಾರೆ. CSRನಲ್ಲಿ ಒಂದು 2,000 ಕೋಟಿ ರೂಪಾಯಿಯನ್ನು ನಾವು ರೇಸ್ ಮಾಡಿ ಫಂಡ್ ರೇಸಿಂಗ್ ಥರ ಮಾಡಿ ಅದನ್ನು ಪಂಚಾಯತ್ ಅಲ್ಲಿ ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಶಾಲೆ ಬಿಲ್ಡಿಂಗ್ಗಳಿವೆ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್. ಸೊ ಒಂದು ಹೊಸ ಪ್ರಾಜೆಕ್ಟನ್ನು ಉಪಮುಖ್ಯಮಂತ್ರಿಗಳು ಒಂದು ಸಂಕಲ್ಪ ಇದೆ, ಅದಕ್ಕಾಗಲೇ 2 ಮೀಟಿಂಗ್ ಆಗಿದೆ. ಸೊ ಈ ದಾನಿಗಳು ಅದು ಕಾರ್ಪೊರೇಟ್ಸ್ ಇರ್ಬೋದು, SMEs ಇರ್ಬೋದು, IT ಕಂಪ್ನಿಗಳು ಇರ್ಬೋದು, ಅಥವಾ ಇಂಡಿವಿಜುವಲ್ ಇರ್ಬೋದು, ಅಥವಾ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಇರ್ಬೋದು, NRIಗಳು ಇರ್ಬೋದು, ಅವರು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಈ ವರ್ಷದಲ್ಲಿ ಅವರು 2,000 ಕೋಟಿ ರೂಪಾಯಿಯನ್ನು ರೇಸ್ ಮಾಡಿ ಅದನ್ನು ಬರೀ ಗ್ರಾಮೀಣ ಮಟ್ಟದ ಶಾಲಾ ಕಟ್ಟಡಗಳಿಗೆ ಮಾತ್ರ, ಮತ್ತು ಅವಶ್ಯಕತೆ ಇದ್ದರೆ ಮಾನವ ಸಂಪನ್ಮೂಲ, ಯಾಕಂದರೆ ಇಲ್ಲಿ ಕೊರತೆ ಭಾಳಷ್ಟು ಟೀಚರ್ಸ್ ಇರೋದ್ರಿಂದ ಅದಕ್ಕೂ ಕೂಡ ಉಪಯೋಗ ಮಾಡ್ಬೋದಾ ಅಂತ ಪರಿಶೀಲನೆ ನಡೆದಿದೆ. ಸೊ ಬಹುಶಃ ಇನ್ನೂ 1 ತಿಂಗಳು ಒಳಗಡೆ ಅದರದ್ದು ಒಂದು ನೀಲಿನಕ್ಷೆ ಕೂಡ ಆಗುತ್ತೆ. ಇದು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ, ಕಲಬುರಗಿ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಇರಿದ್ದು. ಅದಕ್ಕೆ ನಾನು ಕೂಡ ನಾವು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಇಲ್ಲ, ಇದು ಮೂರು ಭಾಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇದೆ ಸಿಟಿಗೋಸ್ಕರ. ಸೊ ಆದ್ದರಿಂದ ನಾವು ಅವರಿಗೆ ಕರೆಸಿ ಮಾತಾಡೋಣ ಅಂದ್ಬಿಟ್ಟು ನಿನ್ನೆ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಡೆಲ್ಲಿಯಿಂದ ಅವ್ರ MDಗೆ ಕರೆಸಿ, ವೈಸ್ ಪ್ರೆಸಿಡೆಂಟಿಗೆ ಕರೆಸಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆ ಕೂಡ ನಾನು ಕೂಡ ನಮ್ಮ KUIDFC MD ಲಕ್ಷ್ಮೀಕಾಂತ್ ಅವ್ರ ಜೊತೆ ನಾನು ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿನ್ನೆ ಈಗಲೂ ಕೂಡ ಚೀಫ್ ಸೆಕ್ರೆಟರಿ ಅವರು ಮಾತಾಡಿ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಅವರು ಒಂದು ಪ್ರೊಸೀಡಿಂಗ್ಸ್ ಡ್ರಾಫ್ಟ್ ಮಾಡಿ ಕ್ಯಾಬಿನೆಟಿಗೆ ತರ್ತಾರೆ. ಅದಾದಮೇಲೆ ನಾವು ಲೀಗಲ್ ಆ್ಯಕ್ಷನ್ ತಗೋಬೇಕಾ ಇಲ್ಲ LIT ಅವ್ರ ವಿರುದ್ಧ ಇಲ್ಲಿ ಕಲಬುರಗಿನಲ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಏನೋ ಕನ್ಫ್ಯೂಷನ್ ಆಗಿದೆ, ಅದು ಸೆಟ್ರೇಟ್ ಮಾಡ್ತೀವಿ. ಅಲ್ಲಲ್ಲ, ಶಾಸಕರ ಇಲ್ಲಿ ಕೇಳಿ, ಅಕ್ಷರ ಆವಿಷ್ಕಾರಲ್ಲೂ ಕೂಡ ಇವರು ಡಿಪಾರ್ಟ್ಮೆಂಟ್ ಅವ್ರು ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಅಲ್ಲಿ ಸಂಬಂಧಪಟ್ಟ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ಮಾಡಬೇಕು ಅಂತಕ್ಕಂಥದ್ದು ಇದೆ ಗೈಡ್ಲೈನ್ಸಲ್ಲಿ. ಅದೇನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ನೋಡಪ್ಪ. ರಾಜಕೀಯ ಪ್ರಶ್ನೆ ಕೇಳಿದ್ರೆ ಬೇಡ, ನೀವೇನಾದರೂ ಇಲ್ಲ, ಮುಂಚೆ ಕೂಡ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸ್ವತಂತ್ರ ಇದೆ, ಏನಾದ್ರೂ ಅವರ ವೈಯಕ್ತಿಕ ಅಭಿಪ್ರಾಯಗಳಿದ್ರೆ ಹೈಕಮಾಂಡ್ ಹತ್ರ ಹೋಗಿ ಹೇಳಿ, ಯಾರು ಅದಕ್ಕೆ ತಕರಾರಿಲ್ಲ. ಅದು ಪಕ್ಷದ ವೇದಿಕೆ ಇರ್ತದೆ, ಯಾರ ಹತ್ರ ಹೇಳ್ಬೇಕು ಹೇಳಿದ್ರೆ ಆಯ್ತು ಅಷ್ಟೇ. ನಾವ್ಯಾರು ಅಷ್ಟೇ